ಸರಿನಾ ಆಗ ನಮ್ಮ ಮನೆಗೆ ಹೋಗುವ ಸರ್ಕಾರಿ ರಸ್ತೆಯನ್ನು ಪೂರ್ತಿಯಾಗಿ ಆಕ್ರಮಿಸಿದ್ದು ಅದನ್ನು ತೆರವುಗೊಳಿಸಿ ಓಡಾಡಲು ಯಾಕಕ್ಕ ಏನಾಗಿದೆ ಅಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ಕೆಲವರು ಮುಂದೆ ಕಟ್ಕೊಂಡಿದ್ದಾರೆ ಮನೆಗಳು, ಕೆಲವರು ಹಿಂದೆ ಕಟ್ಕೊಂಡಿದ್ದಾರೆ. ಅಲ್ಲಿ 2 ಸರಿ ಗ್ರಾಂಟ್ ಹಾಕಿ 2 ಸರಿ ರಿಜೆಕ್ಟ್ ಆಯ್ತು. ಅಲ್ಲಿ ರೋಡ್ ಕೆಲಸ ಮಾಡಕ್ಕೆ ಬಿಡಲ್ಲ ಸರ್. ಇಂತ NPD ಅವರೇ ಇದಕ್ಕೆ ಸೊಲ್ಯೂಷನ್ ಯುವ ಸಾಹೇಬ್ರು ಒಂದ್ಸರಿ ಬಂದಿದ್ರು. ಯುವ ಸಾಹೇಬ್ರು ಬಂದು ಎಲ್ಲ ಹೋಗಿ ಎಲ್ಲ ನೋಡಿ ಅದೇ ಸರ್ ಅದೇ ಲಾಸ್ಟ್ ಅಲ್ಲಿ ಮನೆ ನೋಡಿದ್ರು ಸರ್. ನೋಡಿ ಸರ್ ಅದು 2 ರೋಡನ್ನು ಕಂಪ್ಲೀಟ್ ಆಗ್ಲೇ ಇಲ್ಲ ಅದು ಹಾಗಾಗಿ ಸಮಸ್ಯೆ ಆಗಿದೆ ಸರ್. ನಮ್ಮ PD ಅವ್ರಿಗೆ ಹೇಳಿದ್ದೀನಿ ಮಡಿವಾಳ ಜನಾಂಗ ಇಸ್ತ್ರಿ ಪೆಟ್ಟಿಗೆ ಮತ್ತು ಸಲಕರಣೆ ನೀಡುವ ಬಗ್ಗೆ ಎಷ್ಟು ಜನ ಇದ್ದಾರಣ್ಣ? ಹೌದಾ ಅಕ್ಕ? ಇದು ಅಣ್ಣ ಇದು ಇಸ್ತ್ರಿ ಪೆಟ್ಟಿಗೆ ಸಲಕರಣೆಗಳು ಸರ್ಕಾರದಿಂದ ಇದೆಯಾ ಸರ್ ಪ್ರಾವಿಷನ್? ಅಲ್ಲಲ್ಲ ಗೌರ್ಮೆಂಟಲ್ಲಿ ಕೊಡೋಕೆ ಪ್ರಾವಿಷನ್ ಇದೆಯಾ ಮಡಿವಾಳ ಸಮುದಾಯಕ್ಕೆ? ಗೌರ್ಮೆಂಟಲ್ಲಿ ಕೊಡೋಕೆ ಪ್ರಾವಿಷನ್ ಇದ್ದರೆ ನೋಡ್ತೀನಮ್ಮ, ಇಲ್ಲಾಂದರೆ ಏನು ಇದು ಮಾಡ್ಬೋದು ನಾನು ಪರಿಶೀಲಿಸ್ತೀನಮ್ಮ. ಎಷ್ಟು ಮನೆಗಳಿದಾವಮ್ಮ ಮಡಿವಾಳದ್ದು? ಈಗ ಕೇಳ್ತಿರೋದು ನೀವು 4 ಜನನಾ? ವೆಂಕಟೇಶಪ್ಪ, ಚರಣ್ ಕುಮಾರ್, ಮಂಜುಳಾ, ಲಕ್ಷ್ಮೀದೇವಿ. ನಾಗರಾಜಣ್ಣ ಇದು ಇಟ್ಕೊಳ್ಳಿ, ಮಡಿವಾಳ ಸಮುದಾಯಕ್ಕೆ ಒಂದು ಪತ್ರ ಬರೀ. ಒಳಚರಂಡಿ ವ್ಯವಸ್ಥೆ ಎಷ್ಟು ದೂರ ಇದೆ ಅಕ್ಕ? ರೋಡ್ ಫುಲ್ ಚರಂಡಿ ಇಲ್ಲ ಸರ್, ನೀರೆಲ್ಲ ಮೇಲೆ ಆಗಿದೆ. ಚರಂಡಿ ಮಾಡಿ ರೋಡ್ ಹಾಕ್ಬೇಕಾಯ್ತು, ಆಗ ಯಾರು ಕಾಂಪನ್ಸೇಟ್ ಮಾಡಿಲ್ಲ. ಚರಂಡಿ ಮಾಡಿದ್ರೆ ಹಂಗೆ ರೋಡ್ ಹಾಕ್ಬಿಟ್ಟಿದ್ದಾರೆ. ಎಷ್ಟು ದೂರ ಬೇಕಣ್ಣ ಚರಂಡಿ? ಎಸ್ಟಿಮೇಷನ್ ಅವರು ಇವರು ವೆಂಕಟರಮಣಪ್ಪಣ್ಣ ಇದು ನಾಳೆ ಬಂದು ಎಸ್ಟಿಮೇಟ್ ಮಾಡಿ ಅಮ್ಮ. ನಾಳೆ ಎಸ್ಟಿಮೇಟ್ ಮಾಡಿಸ್ತೀನಣ್ಣ, ಅವರೇ ಎಸ್ಟಿಮೇಟ್ ಅವ್ರು ಮಾಡಿ ಎಷ್ಟು ಬೇಕಾಗ್ಬೋದಣ್ಣ? ಹೌದಾ? ಅಲ್ಲ ಅನುದಾನ ಎಷ್ಟು ಬೇಕಾಗ್ಬೋದು ಅಂದಾಜು? ಚರಂಡಿಗೆ ಎಷ್ಟು ಬೇಕಾಗುತ್ತೆ? ಈಗ CC ರೋಡ್ ಮತ್ತೆ ಒಡೆದು ಮಾಡ್ಬೇಕಣ್ಣ? ಸರ್ CC ರೋಡ್ ಸ್ವಲ್ಪ ಕಟ್ ಮಾಡ್ಬೇಕು ಸರ್. ಹೊಡಿಬೇಕು ಸರ್, ಹೊಡಿಬೇಕು. ಮಾಡ್ಬೋದಾ ಸರ್? ಈ ವಾಟರ್ ಲೈನ್ ಪೈಪ್ ಹಾಕಕ್ಕೆ ಅವಾಗ ಹೊಡೆದಿದ್ದಾರೆ JJM ಅಲ್ಲಿ ಹೊಡೆದಿದ್ದಾರೆ. ಅದರಲ್ಲಿ ಬೇಕಾದ್ರೆ ಮಾಡ್ಬೋದು ಅಣ್ಣ. ಇದೇ ಮನ ಅರ್ಜಿ ಕೊಟ್ಟಿದ್ವಿ ಮಂಡಲ್ಯ, ಕುಡಿಯೋ ಇದೆಯಾ ಅಕ್ಕ? ಹೌದಾ? ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಅಂತಿದೆ ಅಲ್ಲಣ್ಣ ಅದಕ್ಕೆ? ಸರಿಮಾ ಇದೇನಣ್ಣ ಇದು? ನಮ್ಮ ಮನೆಗೆ ಹೋಗುವ ದಾರಿಯನ್ನು ಗುರುತಿಸಿ. ಅದು ಚರಂಡಿ ಇಲ್ಲ, ಹಂಗೆ ರೋಡ್ ಸರಿ ಇಲ್ಲ ಸರ್. ಒಂದತ್ರ ಚಿಕ್ಕದಾಗಿ ಒಂದತ್ರ ದೊಡ್ಡದಾಗಿದೆ, ಸರಿಯಾಗಿ ರೋಡಿನ ವ್ಯವಸ್ಥೆನೂ ಮಾಡಿಲ್ಲ ಸರ್. ಅಣ್ಣ ಏನು ಇಷ್ಟಿದಾವ ಅರ್ಜಿ? ಇದು ಅರ್ಜಿಗಳು ನಾವು ಅಷ್ಟು ಇವರು ಮನೆ ಬಗ್ಗೆ ಅಷ್ಟು ಅರ್ಜಿ ಕೊಟ್ಟಿದ್ದಾರೆ ಸರ್. ಪಂಚಾಯತಿಗೆ ಅಷ್ಟು ಕೊಟ್ಟಿದ್ದಾರೆ. PD ಅವರೇ ಇದು ಮನೆ ಅಳತೆ ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ. ಕೊಟ್ಟಿದ್ರೆ ಕೊಟ್ಟಿಲ್ವ ಅಂತ ನೋಡಿ. ರೋಡ್ ಇಲ್ಲ, ಕೆಳಗಿರೋ ರೋಡ್ ಇರೋದು ಕೆಳಗೆ ಕರೆಕ್ಟ್ ಆಗಿ ಏನಾಗಿದೆ ಅಂದ್ರೆ ನೋಡಿ ಅಂಕಣದಲ್ಲಿ ಬರ್ತಿದ್ದಾರೆ ಸರ್. ಅಂಕಣ ಅಂದ್ರೆ ನಮ್ಗೆ ಕರೆಕ್ಟ್ ಲೆಕ್ಕ ಸಿಗಲ್ಲ ಸರ್, ಹಿಂದೆ ಬರ್ತಿರೋದು. ಬಟ್ ಅಡಿಗಳಲ್ಲಿ ನಾವು ಲೆಕ್ಕ ಮಾಡಿ ತೋರಿಸಿದ್ವಿ. ಅವ್ರು ಹೇಳಿದ ಮುಂದೆ ರೋಡ್ ಇದೆ, ಆ ರೋಡು ನಮಗೆ ಬರಬೇಕು. ರೋಡ್ ನಮಗೆ ಕೆಳಗಿರೋದು ರೋಡ್, ಅದೇ ರೋಡು ನಮಗೆ ಬರಬೇಕು ಅಂದ್ರೆ ಮುಂದೆ ಒಂದು CC ರೋಡ್ 15 ಅಂಕಣ ಅವೇನ ಕನ್ಫ್ಯೂಸ್ ಮಾಡ್ಕೊಂತಾರೆ. ಆ CC ರೋಡ್ ಕೂಡ ನಮಗೆ ಬರಬೇಕು ಅಂತ. ಇಲ್ಲ ರೋಡ್ ಎಲ್ಲ ಬರ್ಕೊಡಕ್ಕೆ ಬರಲ್ಲ. ಇಲ್ಲ ರೋಡ್ ಇದರಲ್ಲಿ ಇದ್ದೀರಾ, ಅದನ್ನ ತಗೊಂಡು ಸಾಕು. ಅಲ್ಲಿ ಇವಾಗ ರೋಡ್ ಇದೆ, ಅದು ಹಾಗೆ ಇರ್ಲಿ, ನಾವು ಅದನ್ನ ಮನೆಯಲ್ಲಿ ಕಟ್ಕೊಳ್ಳೋದಿಲ್ಲ. ಮುಂದೆ ಇನ್ನೂ ಗವರ್ಮೆಂಟ್ ಜಾಗ ಇದೆ, ಅದು ಬೇರೆಯವ್ರು ಕಟ್ಕೊಳ್ಳೋಕೆ ಅವಕಾಶ ಕೊಡಬಾರ್ದು ಅಂತ ಅಲ್ಲಿ ಗವರ್ಮೆಂಟ್ಗೆ ರೋಡ್ ಕೆಳಗೈತೆ. 3 ವರ್ಷದಿಂದ ನಾನು ಹಾಕೊಂಡಿರೋದು ಅದು ಚೇಂಜ್ ಆಗ್ತಾ ಇಲ್ಲ ಸರ್. 3 ವರ್ಷದಿಂದ ಯಾಕಕ್ಕ? ಯಾಕೋ ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಈಗ ಇನ್ನೊಂದ್ಸಲ ಪರಿಶೀಲಿಸ್ರಿ PD ಅವರೇ. ಅಮ್ಮ ಪರಿಶೀಲಿಸಿ 13 ವರ್ಷ ಆಯ್ತು ಅಕ್ಕ. ಈಗ ಹೇಳಕ್ಕ ಈ ಸರ್ ಇಲ್ಲೇ ಇದ್ದಾರೆ. ಮೊನ್ನೆ ಮಳೆ ಬಂದಾಗ ಏನು ಹೇಳಿಲ್ಲ ಅವರು.
ಅದೆಲ್ಲ ಕೊಟ್ಟಿದ್ದೀವಿ. ಇನ್ನು ಇದುವರೆಗೂ ಏನು ಹೇಳಿಲ್ಲ. ಆ ಮನೆ ಹಂಗಿರೋದ್ರಿಂದ ಹುಡುಗರು ನಾಷ್ಟೆಲ್ಲ ಹಾಕಿದ್ದೀನಿ ಸರ್. ಇದು ಖಾತಾ ಇದು ಅದೇನೋ ಏನು ಇದೆಯಾ? ಮಾಡೋದು ನಾವು ಸರ್. ಅದು ಸರ್ ಅದು ಕೊಟ್ಟಿದ್ದಾರೆ ಸರ್, ರಿಪೋರ್ಟ್ ಕೊಟ್ಟಿದ್ದಾರೆ. ಹೊಸದಾಗಿ ಮನೆ ಮಾಡಕ್ಕೂ ಇದು ಮಾಡ್ತಾ ಅಲ್ಲಲ್ಲ, ಈಗ ಖಾತಾ ಇದು ಡೀಟೇಲ್ಸ್ ಇದ್ರೆ ಕೊಡಿ, ಎತ್ಕೊಂಡ್ ಹೋಗಿ ಇಲ್ಲೇ ಇದ್ದಾರೆ, ಕೊಡಿಸ್ತೀನಿ. ಹೋಗು ಎತ್ಕೊಂಡ್ರಪ್ಪ, ಇದು ಇಟ್ಕೊಳ್ಳಿ ಸರ್. ಹಾಂ ಅಮ್ಮ, ಏಮ್ಮ ಅಮ್ಮ, ಈಗ ಫೆಬ್ರವರಿಲಿ ಒಟ್ಟು 3 ಜನ, ಇವರೊಬ್ರು, ಆಯಕ್ಕ ಒಬ್ರು, ನೀವೊಬ್ರು ಕೊಟ್ಟಿದ್ದೀರಾ. ಮನೆಗಳು ಬಂದಿದ್ದ ತಕ್ಷಣ ಫೆಬ್ರವರಿಲಿ ನಾನು ಹಾಕ್ಸ್ಕೊಡ್ತೀನಿ ಪಟ್ಟಿ ತಗೊಂಡು. ಇದು ತಗೊಳ್ಳಿ ಪಿ ಡಿ ಅವರೇ, ಇದು ಮನೆದು, ಇದು 3ನೇ ಅರ್ಜಿ ಸಪ್ರೇಟ್ ಇಟ್ಕೊಳ್ಳಿ. ಅಮ್ಮ ಏಮ್ಮ ಇದೆ ಅಪ್ಲಿಕೇಶನ್ ಅಮ್ಮ? ಏ ಸ್ವಾಮಿ, ಏ ಸ್ವಾಮಿ, ఎవడా కప్లే ఏమన్నా ಏ ಸ್ವಾಮಿ, ಈಗ ಇದು ಲೋನ್ದು ಬಂದಿದೆಯಲ್ಲ ಹೊಸದು ಮಹಿಳಾ ಅಭಿವೃದ್ಧಿ ನಿಗಮ, 1 ಲಕ್ಷ. ಅಕ್ಕ ಇಡ್ మీ నంబర్లు రాసి, అక్క ఫోన్ నంబర్లు రాసి ఇసుకో.